ನಮಸ್ಕಾರ ಪ್ರೇಕ್ಷಕರೇ. ನೂಪುರ ಭ್ರಮರಿಯು ವಿಂಶತಿ ಉತ್ಸವವನ್ನು ಆಚರಿಸುತ್ತಿರುವ ಈ ಸಂದರ್ಭ ಭರತಾಂತರಂಗ ಎಂಬ ಸರಣಿಯ 2ನೇ ಭಾಗದ ಸಂವಾದಕ್ಕೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಡಾಕ್ಟರ್ ಮನೋರಮಾ BN, ನೂಪುರ ಭ್ರಮರಿ IKS ಸೆಂಟರ್ನ ಪ್ರಾಚಾರ್ಯೆ, ನಿರ್ದೇಶಕಿ. ಆನಂದವನ್ನು ನೀಡುವ ಕಲೆ ನೂರಾರು ಮಾಧ್ಯಮಗಳನ್ನು ಹೊಂದಿದೆ. ಅಂತಹ ಕಲೆಗಳ ಮೂಲಕ ಆನಂದವನ್ನು ಪಡೆಯುವ ಹಾಗೂ ನೀಡುವ ಪ್ರಯತ್ನದಲ್ಲಿ ವಿನಯ್ ಹೆಗಡೆ ಅವರ ಪ್ರಯತ್ನ ನಿರಂತರವಾದುದು. ಯಾವುದೇ ಕಲಾ ಸಾಧಕನ ಯಶಸ್ಸಿನ ಹಿಂದೆ ಮತ್ತು ಆತನು ನೀಡುವ ಕಲಾನಂದದ ಹಿನ್ನೆಲೆಯಲ್ಲಿ ಆತನ ಶಿಕ್ಷಕರುಗಳು ಇದ್ದೇ ಇರುತ್ತಾರೆ. ವಿನಯ್ ಹೆಗಡೆಯವರ ಕಲಾ ಜೀವನದಲ್ಲಿ ಕೂಡ ಅವರಿಗೆ ಮಾರ್ಗದರ್ಶಕರಾಗಿ ದಾರಿ ತೋರಿಸಿದ ಮಹನೀಯರು ಹಲವರು. ಆರಂಭದಲ್ಲಿ ಕೆನ್ ಕಲಾಶಾಲೆಯಲ್ಲಿ ಶಿಕ್ಷಕರಾಗಿದ್ದ ಪ್ರಸಿದ್ಧ ಚಿತ್ರಕಲಾವಿದರು ಶ್ರೀ RM ಹಡಪ ಅವರು. ಅನಂತರ ರಿಯಲಿಸ್ಟಿಕ್ ಸ್ಕಲ್ಪ್ಚರ್ಸ್ ಮತ್ತು ಕಾಂಟೆಂಪ್ರರಿ ಸ್ಕಲ್ಪ್ಚರ್ಸ್ ಇದರ ರಚನಾಕ್ರಮವನ್ನು ಬಲ್ಲ ಭಾರತದ ಶಿಲ್ಪಿಗಳಲ್ಲಿ ಮುಂಚೂಣಿಯಲ್ಲಿರುವ ಕರ್ನಾಟಕ ಶಿಲ್ಪಕಲಾ ಅಕಾಡೆಮಿಯ ಅಧ್ಯಕ್ಷರೂ ಆಗಿದ್ದ ಶ್ರೀ ವೆಂಕಟಾಚಲಪತಿ ಅವರು. ನಂತರದಲ್ಲಿ ಭಾರತೀಯ ಸಾಂಪ್ರದಾಯಿಕ ಶಿಲ್ಪಗಳ ಪ್ರಾಯೋಗಿಕ ರಚನೆಯ ಕ್ರಮಗಳನ್ನು ಪ್ರಸಿದ್ಧ ಶಿಲ್ಪಿಗಳಾದ ಮೈಸೂರಿನ ಶ್ರೀ B ಶ್ಯಾಮಸುಂದರ್ ಭಟ್ ಇವರಿಂದಲೂ ಕೂಡ ಪಡೆದಿರುತ್ತಾರೆ. ಇದಲ್ಲದೆ ವಿದ್ಯಾಲಂಕಾರ ಪ್ರೊಫೆಸರ್ ಸಾಕ್ರ ರಾಮಚಂದ್ರ ರಾಯರಲ್ಲಿ ಶಿಷ್ಯವೃತ್ತಿ ಹಾಗೂ ಪದ್ಮಭೂಷಣ ಶತಾವಧಾನಿ ಡಾಕ್ಟರ್ R ಗಣೇಶ್ ಅವರ ಮಾರ್ಗದರ್ಶನದಲ್ಲಿ ವಿನಯ್ ಅವರ ಬಹುಮುಖವಾದ ಕಲಾಸಕ್ತಿ ಅರಳಿದೆ. ವಿನಯ್ ಹೆಗಡೆ ಅವರು ತಮ್ಮದೇ ಆದ ಸ್ವಂತ ಸ್ಟುಡಿಯೋವನ್ನು ಕೂಡ ಹೊಂದಿದ್ದಾರೆ. ಇವರ ಕಲಾ ಮಂಟಪವನ್ನ ಬೆಂಗಳೂರಿನ ಶೇಷಾದ್ರಿಪುರಂನಲ್ಲಿ ಇರುವ ವಿನಯ್ ಹೆಗಡೆ ಕ್ರಿಯೇಷನ್ಸ್ ನಲ್ಲಿ ನೋಡಬಹುದು. ಬನ್ನಿ, ಅವರ ಸಂದರ್ಶನದ ಉಳಿದ ಭಾಗವನ್ನು ಕೂಡ ನಾವು ಆಲಿಸೋಣ. ನಮಸ್ಕಾರ. ಈ ಸಂಚಿಕೆಯಲ್ಲೂ ಕೂಡ ಶಿಲ್ಪ ಮತ್ತು ಚಿತ್ರಗಳ ವಿವಿಧ ರೀತಿ, ನೆಲೆ, ಬೆಲೆಗಳನ್ನು ನಾವು ನೋಡೋರಿದ್ದೇವೆ. ಈಗ ನಾವು ಶೈಲಿಗಳ ಬಗ್ಗೆ ಮಾತಾಡೋಣ. ಕಲಾವಿದನಿಗೆ ಶೈಲಿಗಳು ಎಷ್ಟು ಮುಖ್ಯ ಅಥವಾ ಅಮುಖ್ಯ, ಅಥವಾ ಅದುವೇ ಅವನ ಸ್ವಾತಂತ್ರ್ಯಕ್ಕೆ ಏನಾದರೂ ಅಡ್ಡಿಯನ್ನ ಕೊಡುತ್ತಾ ಅಥವಾ ಅದು ಅವನನ್ನು ಬೆಳೆಸುತ್ತಾ? ಹೇಗೆ, ಯಾವ ಸಂದರ್ಭದಲ್ಲಿ ಹೇಗೆ ತಗೊಳ್ಬೇಕಿದೆ? ನಮಸ್ಕಾರ. ಶೈಲಿ ಅತ್ಯಂತ ಮುಖ್ಯ ಅಂತಲೇ ಅನ್ಸುತ್ತೆ. ನಾವು ಹಳೆಯದನ್ನ ನಾವು ನೋಡ್ಕೊಂಡು ಬಂದ್ರೆ ಆ ಶೈಲಿಗಳಿಂದಾಗ್ಲೇ ಅದು ಇಷ್ಟು ವರ್ಷಗಳ ಕಾಲ ಬೇರೆ ಬೇರೆ ಸ್ವರೂಪದಲ್ಲಿ ಕಂಡುಕೊಳ್ತಾ ಬಂತು. ಉದಾಹರಣೆಗೆ ಹೇಳೋದಾದ್ರೆ, ನಮ್ಮಲ್ಲಿ ಅತ್ಯಂತ ಈ ಗಣಪತಿದೇ ಶಿಲ್ಪ, ನಮ್ಮಲ್ಲಿ ಇಡಗುಂಜಿ ಇದು ಅತ್ಯಂತ ಪ್ರಾಚೀನ ಶಿಲ್ಪ ಅಂತ ಕರೀತಾರೆ. ಸುಮಾರು 2000ಕ್ಕೂ ಮಿಕ್ಕಿದ ವರ್ಷಗಳ ಅಷ್ಟು ಹಳೆಯದು ಅಂತ. ಅದು ದ್ವಿಭುಜ ಗಣಪತಿ. ಅದರ ನಂತರದಲ್ಲೂ ತುಂಬಾ ಗಣೇಶನ ವಿಗ್ರಹಗಳು ಬಂದಿದೆ. ನಂತರ 1ನೇ ಶತಮಾನದಿಂದ 5ನೇ ಶತಮಾನದವರೆಗೆ ನಂತರದ ಚಾಲುಕ್ಯರ ಕಾಲದಲ್ಲಿ ಏನು ಬೆಳೀತು, ಅಲ್ಲೂ ಕೂಡ ಗಣಪತಿಯ ಶಿಲ್ಪಗಳನ್ನು ಸಾಕಷ್ಟು ಕಾಣ್ತೀವಿ. ನಂತರ ನಮ್ಮಲ್ಲೇ ಹೊಯ್ಸಳ ಕಾಲ ಆರಂಭ ಆಯಿತು, ನಂತರ ವಿಜಯನಗರ ಕಾಲ ಬಂತು, ಅಥವಾ ಚೋಳರು, ನಂತರ ಇಲ್ಲಿ ನಾವು ಚೇರ ಅಂತ ಕರಿತೀವಿ, ಈ ಕಡೆ ನೊಳಂಬರು ಇದ್ರು. ಸೊ ಪ್ರತಿಯೊಬ್ಬರ ಕಾಲದಲ್ಲೂ ಆಯಾ ರಾಜರ ಆಳ್ವಿಕೆಯ ಕಾಲದಲ್ಲಿ ಆ ಶೈಲಿಗಳು ಬೆಳೀತಾ ಹೋಯ್ತು ಅಂತ ಸ್ಥೂಲವಾಗಿ ನೋಡೋದಾದ್ರೆ. ಸೊ ಆ ಶೈಲಿಗಳು ಬಹಳ ಈ ಒಂದು ಹಳೆಯ ತತ್ವವನ್ನ ಒಂದರಿಂದ ಒಂದು ಜನರೇಷನ್ಗೆ ಟ್ರಾನ್ಸ್ಫರ್ ಮಾಡುವಾಗ ಶೈಲಿಗಳು ಬಹಳ ಪ್ರಧಾನವಾದಂತಹ ಪಾತ್ರವನ್ನು ವಹಿಸುತ್ತೆ ಅಂತ ನನಗನ್ಸುತ್ತೆ. ಮತ್ತೆ ನಮ್ಮ ಸಂಪ್ರದಾಯದಲ್ಲಿ ಇರುವಂತಹದ್ದು ಈ ಚಿತ್ರಗಳು, ಶಿಲ್ಪಗಳನ್ನ ರಿಯಲಿಸ್ಟಿಕ್ ಆಗಿ ಮಾಡಬಾರ್ದು ಅನ್ನೋದು ಒಂದು ನಿಯಮ. ಸಾಮಾನ್ಯಕ್ಕೆ ನೀವು ನೋಡಿದ್ರೆ ರಿಯಲಿಸ್ಟಿಕ್ ಆಗಿ ಇರೋದಿಲ್ಲ. ಕಣ್ಣು, ಕಿವಿ, ಮೂಗು, ಬಾಯಿ, ಕೈ, ಕಾಲುಗಳು ಎಲ್ಲದೂ ಇರುತ್ತೆ, ಆದ್ರೆ ಎಲ್ಲದೂ ಕೂಡ ಶೈಲೀಕೃತ. ಅದು ಹೌದು, ನಾಟ್ಯಧರ್ಮಿ ಜಾಸ್ತಿಯಾಗಿ ಕಂಗೊಳಿಸ್ತಾ ಇರುತ್ತೆ. ನಿಜ. ಈ ಒಂದು ಆಯುಧವನ್ನ ಅವನು ಹಿಡ್ಕೊಂಡಿದ್ರು ಸುಮ್ನೆ ಹೀಗೆ ಹಿಡ್ಕೊಂಡಿರೋದಿಲ್ಲ, ಅದರಲ್ಲಿ ಒಂದು ಲಾಲಿತ್ಯ, ಸಾಮಾನ್ಯ ಆಯುಧ, ಬೇರೆ ಬೇರೆ ಹಸ್ತಗಳನ್ನ ನಾವು ಗುರುತಿಸ್ತೇವೆ. ಅದೇ ಕಣ್ಣು, ಕಿವಿ, ಮೂಗುವನ್ನು ಪ್ರತಿಯೊಂದು ಶೈಲಿಯವರು ಕೂಡ ಅವರವರೇ ಶೈಲೀಕೃತವಾಗಿ ಮಾಡ್ಕೊಂಡಿದ್ದಾರೆ. ಆ ಹುಬ್ಬಿನ ರಚನೆಯಲ್ಲಿ ಇರ್ಬೋದು, ಕಣ್ಣಿನ ರಚನೆಯಲ್ಲಿ ಇರ್ಬೋದು, ತುಟಿಗಳ ರಚನೆ, ಕಿವಿಗಳ ರಚನೆ, ನಂತರ ಆಭರಣ ಅಂತೂ ಪ್ರತಿ ಶೈಲಿಯಲ್ಲೂ ಬೇರೆ ಬೇರೆ ಆಗಿದೆ. ಸೊ ಅಷ್ಟು ಇನೋವೇಟಿವ್ ಸ್ಟೈಲ್ ಕೂಡ ಡೆವಲಪ್ ಆಗ್ತಾ ಬಂತು. ಆ ಕಾಲದ ಬಳಸ್ತಾ ಇರುವಂತ ಆಭರಣಗಳು ಇರ್ಬೋದು, ಅಥವಾ ಶಿಲ್ಪಗಳಿಂದ ಆ ಕಡೆನೂ ಹೋಗಿರ್ಬೋದು, ಆದಾನ ಪ್ರದಾನಗಳು ನಡೆದಿರುವಂತಹ ಸಾಧ್ಯತೆ ಇದೆ. ಸೊ ಹೀಗೆ ಒಂದು ಪರಂಪರೆ ಅನ್ನುವುದು ಮುಂದುವರೆದು ಬರ್ತಾ ಆ ಶೈಲಿ ಅನ್ನೋದು ಬಹಳ ಪ್ರಮುಖ ಅಂತ ಅನ್ಸುತ್ತೆ. ಮತ್ತೆ ಅದು ಕಲಾವಿದನಿಗೆ ಖಂಡಿತ ಒಂದು ಫ್ರೇಮ್ ನಲ್ಲಿ ಇರ್ಬೇಕು ಅಂತ ನನ್ನ ಯಾವಾಗ್ಲಿನ ಆಲೋಚನೆ. ಯಾಕೆಂದ್ರೆ ಸ್ವಾತಂತ್ರ್ಯ ಸ್ವೇಚ್ಛಾಚಾರ ಆಗಬಾರ್ದು ಅಂತ. ಸ್ವಾತಂತ್ರ್ಯದ ಮಟ್ಟಕ್ಕೆ ಇರಬೇಕು. ಉದಾಹರಣೆಗೆ ನಮ್ಮ ಕೈ ಎಷ್ಟು ಹಾರಿದ್ರೂ ಅದು ದೇಹವನ್ನು ಬಿಟ್ಟು ಹೋಗೋದಿಲ್ಲ, ಅಥವಾ ನಮ್ಮ ಈ ದೇಹಕ್ಕೆ ಈ ಚರ್ಮ ಒಂದು ಸ್ವಾತಂತ್ರ್ಯ ಬಂಧನ ಮಾಡಿದೆ ಅಂತ ಹೇಳೋಕ್ಕಾಗಲ್ಲ. ನಮ್ಮ ಮುಳೆ, ಮಾಂಸ ಮಜ್ಜೆಗಳಿಗೆ ಅದೆಲ್ಲ ಇರೋದ್ರಿಂದಕ್ಕೆ ಒಂದು ಸೌಂದರ್ಯ ಇದೆ. ಹಾಗೆ ಆ ಒಂದು ನಮ್ಮ ಶೈಲಿ ಮತ್ತೆ ಒಂದು ಸಂಪ್ರದಾಯ ಏನಿದೆ, ಆ ಒಂದು ಫ್ರೇಮ್ ವರ್ಕ್ ನಲ್ಲಿ ಇದ್ದಾಗ ಅದ್ರ ಸೌಂದರ್ಯ ಜಾಸ್ತಿ ಅಂತ ನನ್ಗನ್ಸುತ್ತೆ. ಹಾಗಾದ್ರೆ ಈ ಶೈಲಿಗಳನ್ನ ನಿರೂಪಿಸೋದ್ರಲ್ಲಿ, ಈಗ ನೀವೇ ಹೇಳಿದ್ರಿ ವಿಜಯನಗರದಲ್ಲೇ ಒಂದು ರೀತಿ ಬಂತು, ಚೋಳರಲ್ಲಿ ಬಂತು, ಚಾಲುಕ್ಯರಲ್ಲಿ ಇನ್ನೊಂದು ಬಂತು. ಈ ಶೈಲಿಗಳನ್ನ ನಿರೂಪಿಸುವಲ್ಲಿ ಕಲ್ಲಿನ ಪಾತ್ರ ಎಷ್ಟು? ಶಿಲ್ಪದಲ್ಲಾದ್ರೆ
ಅಂದ್ರೆ ಈಗ ಕಲ್ಲು ಒಂದು ಕಡೆ ಮಾರ್ಬಲ್ ಬಳಸ್ತಾರೆ, ಇನ್ನೊಂದು ಕಡೆ ಸೋಪ್ ಸ್ಟೋನ್ ಬಳಸ್ತಾರೆ, ಇನ್ನೊಂದು ಕಡೆ ಇನ್ಯಾವುದೋ ಒಂದು ಕೃಷ್ಣಶೈಲಿ ಬಳಸ್ತಾರೆ. ಯಾವ ಕಲ್ಲಿನ ಸೌಖ್ಯ ಹೇಗಿದೆ, ಅದರ ಮೂಲಕವಾಗಿ ಇದು ಶೈಲಿಗಳು ನಿರ್ಧಾರ ಆಗಿರ್ಬೋದಾ? ಖಂಡಿತವಾಗಿ ನನ್ನ ಆಲೋಚನೆ ಕೂಡ ಹಾಗೆ. ಆಯಾ ಪ್ರಾಂತದಲ್ಲಿ ಏನೇನು ಕಲ್ಲು ಸಿಗ್ತಾ ಇತ್ತಲ್ವಾ, ಅದಕ್ಕನುಗುಣವಾಗಿಯೂ ಕೂಡ ಶೈಲಿಗಳು ಬೆಳೆದು ಬಂದದ್ದನ್ನು ನಾವು ಗಮನಿಸಬಹುದು. ಉದಾಹರಣೆಗೆ ಹೇಳೋದಾದ್ರೆ, ನಮ್ಮ ಗುರುಗಳು ನನ್ನ ಮುಖಾಂತರ ಒಂದು ಪುಸ್ತಕವನ್ನ ಬರೆಸಿದ್ರು, ಅರ್ಲಿ ಹೊಯ್ಸಳ ಆರ್ಟ್ಸ್ ಅಂತ. ಅದರಲ್ಲಿ ಹೊಯ್ಸಳರ ಆರಂಭದ ಕಾಲದ ಕಲೆ ಹೇಗಿತ್ತು ಅಂತ. ಅದಕ್ಕೆ ವಿಶೇಷವಾಗಿ ನಾವು ಈ ಮೈಸೂರಿನ ಸಮೀಪ ಮೇಲುಕೋಟೆ ಮತ್ತು ಕೆರೆತೊಣ್ಣೂರು ಆ ಭಾಗದಲ್ಲಿ ಅದು ಮೊದಲಾಗಿ ಆರಂಭ ಆಗಿದ್ದು ಅಂತ. ಅಲ್ಲಿ ನೀವು ಆ ಶಿಲ್ಪಗಳನ್ನ ಗಮನಿಸಿದ್ರೆ, ಮೇಲ್ಕೋಟೆಯಲ್ಲಂತೂ ಎಲ್ಲ ರಾಜರ ಆಳ್ವಿಕೆಯಲ್ಲೂ ಬದಲಾವಣೆ ಹೇಗಾಗುತ್ತೆ ಅಂತ ಗೊತ್ತಾಗುತ್ತೆ. ಅಲ್ಲಿ ಮೂಲವಾಗಿ ಸಿಗುವಂತ ಕಲ್ಲೇನಿದೆ ಅದು ಹಾರ್ಡ್ ಸ್ಟೋನ್ ಅಲ್ಲಿ, ಹಾರ್ಡ್ ಗ್ರಾನೈಟ್ ಇದೆ ಅಲ್ಲಿ. ಈ ಎಲ್ಲ ದೇವಾಲಯಗಳು ಅದೇ ಕಲ್ಲಿನಲ್ಲಿ ಕಟ್ಟಿದ್ದಂಥದ್ದು. ನಂತರ ಬೇಲೂರು ಹಳೆಬೀಡು ಈ ಪ್ರಾಂತ್ಯಕ್ಕೆ ಬಂದಾಗ ಅಲ್ಲಿ ಸಹಜವಾಗಿ ಸಿಗ್ತಾ ಇದ್ದಂತಹದ್ದು ಆ ಕೃಷ್ಣಶಿಲೆ. ಹಾಗಾಗಿ ಅಲ್ಲಿ ಆ ನಯವಾದಂತ ನಾಜೂಕಾದಂತ ಒಂದು ಶಿಲ್ಪ ಶೈಲಿಯನ್ನ ಅಲ್ಲಿ ಬೆಳೆಸ್ಕೊಂಡ್ರು. ಅದೇ ನೀವು ಮೇಲ್ಕೋಟೆ ಕೆರೆತೊಣ್ಣೂರಿನಂತಹ ಭಾಗದಲ್ಲಿ ನೋಡುವಾಗ ಅದು ಆ ಶಿಲ್ಪಗಳು ಹೆಚ್ಚಾಗಿ ರಫ್ ಆಗೇ ಇದೆ, ಯಾಕೆಂದ್ರೆ ಅಷ್ಟು ನಯವಾದಂತ ಕಲೆಗಾರಿಕೆಯನ್ನು ಅದರಲ್ಲಿ ತೋರಿಸುವುದಕ್ಕೆ ಸಾಧ್ಯವಿಲ್ಲ. ಹಾಗೆ ಈ ಮಾರ್ಬಲ್ ಅಂತ ಮಾಧ್ಯಮ ಇರಬಹುದು. ನಂತರ ನೀವು ಉತ್ತರ ಭಾರತ ಈಗ ಚಾಂದೇಲ ಶೈಲಿ, ಸೊ ಆಯಾ ಪ್ರಾಂತ್ಯದಲ್ಲಿ ಏನೇನು ಸಿಗತ್ತಲ್ಲ ಅಲ್ಲಿಂದನೇ ಹೆಚ್ಚಾಗಿ ತೆಗೆದುಕೊಂಡು ಮಾಡಂತ ಗುರುತುಗಳು ಕೂಡ ಸಿಗತ್ತೆ, ಕಲ್ಲು ಎಲ್ಲಿಂದ ತೆಗೆದಿದ್ದಾರೆ ಅಂತ. ನಂತರ ಆ ಕಲ್ಲುಗಳನ್ನೇ ಬಳಸಿಕೊಂಡು ಆ ಶೈಲಿಯನ್ನ ಬೆಳೆಸಿರಬಹುದು. ಈ ಒಂದು ಅಂಶವೇ ಹೆಚ್ಚಾಗಿ ದಟ್ಟವಾಗಿ ಕಾಣಿಸುತ್ತೆ. ಹೊಯ್ಸಳರದ್ದು ಆ ಕಲೆಗಾರಿಕೆ ನೋಡಿದಾಗಂತೂ ಆ ಸೂಕ್ಷ್ಮ ಕೆತ್ತನೆಗಳು, ಆ ಕಲ್ಲಿನೊಳಗಡೆಯೂ ಇಷ್ಟೊಂದು ಸೂಕ್ಷ್ಮ ನಯ ನಾಜೂಕನ್ನು ತರೋದಕ್ಕಾಗತ್ತಾ, ಅಥವಾ ಇದರಲ್ಲಿ ಏನಾದ್ರೂ ಬೇರೆ ತಂತ್ರಜ್ಞಾನಗಳನ್ನ ಬಳಸಿದಾರ, ಅಥವಾ ಈಗ ಯಾವ್ದಾದ್ರು ಒಂದು ದ್ರವ ರೂಪವನ್ನ ಹಾಕಿ ಅದನ್ನ ನಯ ಮಾಡುವಂಥದ್ದು, ಅಥವಾ ಅದು ಕಲ್ಲೇ ಸಾಫ್ಟ್ ಆಗಿರುವಂಥದ್ದು, ಅಂದ್ರೆ ತುಂಬಾ ನುಣುಪಾಗಿರುವಂಥದ್ದು, ಇಂಥ ಸಾಧ್ಯತೆಗಳೇನಾದ್ರು ಇತ್ತಾ? ನೀವ್ ಹೇಗೆ ಗಮನಿಸಿದ್ದೀರಾ? ಅದೇ, ಮೊದಲು ನಾನು ಚಿಕ್ಕವನಿದ್ದಾಗ ಈ ರೀತಿಯಾದ ಕಥೆಗಳನ್ನು ಕೆಲವು ಕೇಳಿದ್ದೆ. ಯಾಕೆಂದ್ರೆ ಏನೋ ಒಂದು ಸೊಪ್ಪಿನ ರಸವನ್ನ ಹಾಕ್ತಿದ್ರು, ಆ ಕಲ್ಲು ಮೃದು ಆಗ್ತಾ ಇತ್ತು, ನಂತರ ಕೆತ್ತಾ ಇದ್ರು ಅಂತೆಲ್ಲ. ಆದ್ರೆ ನಂತರ ಸ್ವತಃ ಅದೇ ಕಲ್ಲಿನಲ್ಲಿ ನಾನು ಕೆಲಸ ಮಾಡಿದ ಮೇಲೆ ಅನುಭವಕ್ಕೆ ಬಂತು ಆತರ ಯಾವುದು ಇಲ್ಲ ಅಂತ. ಹೌದು, ಯಾಕೆಂದ್ರೆ ಅದೇ ಕೃಷ್ಣಶಿಲೆಯಲ್ಲೇ ನಾನು ಕೆಲಸವನ್ನ ಮಾಡಿದೆ. ಒಂದು ವಾದ ಏನಿದೆ ಅಂದ್ರೆ, ಅದು ಭೂಮಿಯಿಂದ ತೆಗೆದಾಗ ಸ್ವಲ್ಪ ಮೃದುವಾಗಿರುತ್ತೆ, ಹೊರಗಡೆ ಗಾಳಿಗೆ ಅದು ಎಕ್ಸ್ಪೋಸ್ ಆಗ್ತಾ ಹೋದಾಗೆ ಅದು ಹಾರ್ಡ್ ಆಗತ್ತೆ ಅಂತ. ಅದು ಅಷ್ಟು ಹಾರ್ಡ್ ಆಗೋದಕ್ಕೆ ಹಲವು 100 ವರ್ಷಗಳ ಕಾಲ ಬೇಕು. ಇನ್ನೊಂದು ಅಂಶ ಏನಿದೆ, ಟೆಕ್ನಿಕಲ್ ಆದಂತ ಅಂಶ, ಕಲ್ಲು ಬಹಳ ಮೃದುವಾಗಿದ್ರೆ ಅಂತ ಒಂದು ಕೆತ್ತನೆಯನ್ನು ಮಾಡೋದಕ್ಕೆ ಆಗೋದಿಲ್ಲ. ಅದನ್ನು ನಾವು ಪ್ರಯತ್ನ ಮಾಡಿ ನೋಡಿದ್ದೇವೆ. ನಮ್ಮಲ್ಲಿ ಸೋಪ್ ಸ್ಟೋನ್ ಅಂದ ತಕ್ಷಣ ನಮಗೆ ಆ ಹಿಟ್ಟುಗಲ್ಲಿನ ಕಲ್ಪನೆ ಬರುತ್ತೆ. ಇಲ್ಲಿ ಸೋಪ್ ಸ್ಟೋನ್ ಅಂದ್ರೆ ಅದಲ್ಲ, ಅದು ಇದು ಕೃಷ್ಣಶಿಲೆಯೇ. ಅದು ತಕ್ಕ ಮಟ್ಟಿಗೆ ಗಟ್ಟಿಯಾಗೇ ಇರುತ್ತೆ ಅದು, ಯಾಕೆಂದ್ರೆ ಅದು ಉಳಿ ಸುತ್ತಿಗೆಯಲ್ಲೇ ಮಾಡ್ಬೇಕಾದಂತದ್ದು. ಕೈಯಲ್ಲಿ ಉಗುರಿನಲ್ಲಿ ಕೆರೆದ್ರೆ ಹೋಗುತ್ತೆ ಅನ್ನೋ ತರ ಇಲ್ಲ, ಅಲ್ಲ. ವ್ಯತ್ಯಾಸ ಪ್ರಧಾನವಾಗಿ ಏನಂದ್ರೆ, ಈ ಕಲ್ಲಿಗೂ ಮತ್ತು ಗ್ರಾನೈಟಿಗೂ, ಆ ಗಟ್ಟಿ ಕಲ್ಲಿಗೂ, ಅದರಲ್ಲಿ ಮೆಟಬಾಲಿಕ್ ಗ್ರೇನ್ಸ್ ಅಂತ ಕರಿತೀವಿ, ಅದರಲ್ಲಿ ಕಾಣುತ್ತೆ ನೀವು ಸೂಕ್ಷ್ಮವಾಗಿ ನೋಡಿದ್ರೆ. ಅದು ಹರಳುಗಳು ದೊಡ್ಡದಾಗಿದ್ದಾಗ ಅದು ಸೂಕ್ಷ್ಮವಾದ ಕೆತ್ತನೆಗಳಿಗೆ ಅಷ್ಟು ಅನುಕೂಲಿಸಿ ಬರಲ್ಲ. ಅದಕ್ಕೋಸ್ಕರ ಅದರಲ್ಲಿ ಸ್ವಲ್ಪ ರಫ್ ಆದಷ್ಟು ಶಿಲ್ಪಗಳನ್ನೇ ಮಾಡ್ತಾರೆ. ಈಗ ನೀವು ಚಾಲುಕ್ಯರದ್ ನೋಡಿದ್ರೆ ಬಾದಾಮಿಯಲ್ಲಿ ಅಲ್ಲಿ ಸಿಗುವಂತ ಕಲ್ಲು ಹೆಚ್ಚು ಕಡಿಮೆ ಅದೇ ರೀತಿದು. ಅದಕ್ಕಾಗಿ ಅದರ ಸ್ಕೇಲ್ ಕೂಡ ದೊಡ್ಡದು, ಮತ್ತೆ ಅಲ್ಲಿ ಆಭರಣಗಳ ವಿವರಗಳನ್ನ ಅಷ್ಟಾಗಿ ತೋರಿಸಲ್ಲ, ಅನಾಟಮಿನಿ ಚೆನ್ನಾಗಿ ತೋರಿಸ್ತಾರೆ. ಆ ಭಂಗಿಗೆ ಅವರ ಪ್ರಾಧಾನ್ಯತೆ ಜಾಸ್ತಿ. ಅಲ್ಲಿ ಶಿವ ಅಂತೂ ತುಂಬಾ ಪ್ರಸಿದ್ಧ. ಆ ರೀತಿಯ ಹಲವು ಶಿಲ್ಪಗಳಿದೆ ಅಲ್ಲಿ. ಇಲ್ಲಿ ನೀವು ನೋಡೋದು ಇಂಟ್ರಿಕೇಟ್ ಕಾರ್ವಿಂಗ್ ಕಾಣಿಸುತ್ತೆ. ಎಲ್ಲಿ ಬೇಲೂರು ಹಳೆಬೀಡು ಅಷ್ಟು ವಿಶಿಷ್ಟವಾಗಿ ಕಾಣಿಸುತ್ತೆ. ಅಷ್ಟು ವಿವರವಾಗಿ ಆಹಾರಿಯನ್ನು ತೋರಿಸಿದಂತ ಇನ್ನೊಂದು ಶೈಲಿ ನಮಗೆ ಹೆಚ್ಚಾಗಿ ಕಾಣೋದಿಲ್ಲ. ಮರದಲ್ಲಿ ತೋರಿಸ್ತಾರೆ, ಕಲ್ಲಿನಲ್ಲಿ ಹೈಯೆಸ್ಟ್ ಅಂತಂದ್ರೆ ಬೇಲೂರು ಹಳೆಬೀಡು ಅಥವಾ ಹೊಯ್ಸಳ ಶೈಲಿ ಅಂತ ನಾವು ಹೇಳ್ಬೋದು. ಈಗ ಶಿಲ್ಪ ಕಲಾವಿದನಾಗ ಬಯಸೋನು ಅಥವಾ ಚಿತ್ರಕಲಾ ಆಗುವುದಕ್ಕೆ ಹೊರಟಿರುವನು ನಿಜವಾಗ್ಲೂ ಈಗ ನಮ್ಗೆ ಬೇಕಾದಷ್ಟು ಕೋರ್ಸ್ಗಳಿದೆ ಅಥವಾ ಶಾಲೆಗಳಿದೆ. ನಿಜವಾಗ್ಲೂ ಈ ಕೋರ್ಸ್ ಶಾಲೆಗಳು ಕಲಿಸುವುದಕ್ಕಿಂತ ಹೆಚ್ಚಾಗಿ ಅವನು ಏನನ್ನ ಅಭ್ಯಸಿಸಬೇಕು ಮತ್ತು ಯಾವ ತರ ಪಳಗಿದರೆ ಅವನು ಒಂದು ಯಶಸ್ವಿ ಚಿತ್ರಕಾರನಾಗೋದಕ್ಕೆ ಸಾಧ್ಯ ಅಂತ ಅನ್ಸುತ್ತೆ ನಿಮ್ಗೆ? ಈಗ ಶಾಲಾ ಕಾಲೇಜುಗಳು ಅಥವಾ ಯಾವುದೇ ರೀತಿ ಕೋರ್ಸ್ ಇದೆ ಅಲ್ವಾ, ಅದು ಕೂಡ ಪ್ರಧಾನವಾದಂತ ಅಂಶ. ಯಾಕೆಂದ್ರೆ ಒಂದು ರೀತಿಯ ಅಬ್ಸ್ಟ್ರಾಕ್ಟ್ ಮಾಧ್ಯಮ. ಅದಕ್ಕೊಂದು ಶೈಕ್ಷಣಿಕ ಸ್ವರೂಪ ಇದ್ರೆ ಬಹಳ ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ನಾನು ಗುರು ಶಿಷ್ಯ ಪರಂಪರೆಯಲ್ಲೂ ನಾನು ಅಧ್ಯಯನವನ್ನು ಮಾಡಿದ್ದೇನೆ. ಅದಕ್ಕೆ ಅದರದ್ದೇ ಆದಂತ ಒಂದಿಷ್ಟು ಇತಿಮಿತಿಗಳು ಇರುತ್ತೆ, ಮತ್ತೆ ಅನುಕೂಲತೆಗಳು ಇದೆ, ಇಲ್ಲ ಅಂತೇನಲ್ಲ, ಶಿಸ್ತು ಇದ್ದಾಗಲೇ. ಹೌದು. ಹಾಗೆ ಇದಕ್ಕೊಂದು ಶೈಕ್ಷಣಿಕ ಸ್ವರೂಪದಿಂದ ನಾವು ಕಲಿತ್ರೆ ಮತ್ತೆ ಎಲ್ಲ ವಿಷಯಗಳನ್ನು ನಾವು ಗ್ರಹಿಸಿಕೊಳ್ಳೋದಕ್ಕಾಗುತ್ತೆ. ಯಾವುದೋ ಒಂದು ವಿಷಯದಲ್ಲಿ ಎಕ್ಸ್ಪರ್ಟ್ ಅನ್ನೋದು ಆಗೋದಿಲ್ಲ. ಹಾಗಾಗಿ ಸರ್ವತೋಮುಖವಾದಂತ ಒಂದು ದೃಷ್ಟಿಯನ್ನು ಇಟ್ಕೊಂಡ್ರೆ ಕಲೆಗೆ ಆಗ ಒಳ್ಳೆ ಕಲಾವಿದನ ಆಗ್ಬೋದು.
ಮತ್ತೆ ಲೋಕದ ಜೊತೆ ಅವನು ಎಷ್ಟು ಹತ್ರ ಇರ್ತಾನಲ್ಲ, ಆಗ ಒಳ್ಳೆ ಕಲಾವಿದನಾಗ್ಬೋದು ಅಂತ ಅನ್ಸುತ್ತೆ. ಅವನ ಕೋಣೆಯಲ್ಲೇ ಇದ್ದು ಅಲ್ಲೇ ಶಿಲ್ಪ ಚಿತ್ರಗಳನ್ನ ಮಾಡ್ತಾ ಇರೋದಕ್ಕಿಂತ ಜನರ ಜೊತೆ ಹೆಚ್ಚಾಗಿ ಬರ್ತದೆ. ಯಾಕೆಂದ್ರೆ ಈ ಯಾವುದೇ ಕಲಾವಿದ ಇರ್ಬೋದು, ನನ್ನ ದೃಷ್ಟಿಯಲ್ಲಿ ಸಮಾಜದ ಒಂದು ಭಾಗ. ಸಮಾಜದಲ್ಲಿ ಪ್ರತಿಯೊಬ್ಬರು ಕಲಾವಿದರೆ, ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಟ್ಯಾಲೆಂಟ್ ಇದ್ದೇ ಇರುತ್ತೆ. ಈ ಸಮಾಜದ ಭಾಗವಾದಂತ ನಾವು ಆ ಜವಾಬ್ದಾರಿಗಳು ಕೂಡ ನಮಗಿದೆ. ಹಾಗಾಗಿ ಸಮಾಜದ ಜೊತೆ ಹೆಚ್ಚು ನಾವು ಇದ್ದಾಗ, ಆ ಲೋಕಧರ್ಮೆಯನ್ನ ನಾವು ಜಾಸ್ತಿ ಗಮನಿಸಿಕೊಂಡಾಗ ಅದನ್ನ ಕಲಾತ್ಮಕವಾಗಿ ನಾವು ಅಳವಡಿಸಿಕೊಳ್ಳುವುದಕ್ಕೆ ಆಗತ್ತೆ. ಹೌದು. ಜನರು ನಿಮ್ಮ ಕಲೆಯನ್ನ ಯಾವ ಥರದಲ್ಲಿ ಸ್ವೀಕರಿಸಿದ್ದಾರೆ? ಅಂದ್ರೆ ಸಾಮಾನ್ಯವಾಗಿ ವಾವ್ ತುಂಬಾ ಚೆನ್ನಾಗಿದೆ, ಆಹಾ ಚಪ್ಪಾಳೆಗಳು ಬಂದೇ ಬರುತ್ತೆ. ವಿಶಿಷ್ಟವಾಗಿರುವಂತಹ ಅಭಿವ್ಯಕ್ತಿ ಯಾವ್ಯಾವ್ದಲ್ಲಾರು ಒಂದೆರಡು ಮೂರು ಹಂಚ್ಕೊಳ್ಬೋದಾ? ಖಂಡಿತವಾಗಿ. ಸಾಮಾನ್ಯಕ್ಕೆ ಮತ್ತೆ ಇದು ಈ ಪ್ರದರ್ಶನ ಕಲೆ ಮತ್ತೆ ನನ್ನ ಗೃಹ ಕವಿತ್ವ ಇದಕ್ಕೆ ಹೋಗ್ತಾ ಇದ್ದೇನೆ. ಇದನ್ನ ಮಾಡಿದಾಗ ಮೊದಲನೇ ಎಕ್ಸ್ಪ್ರೆಷನ್ ಬಹಳ ಸಂತೋಷ ಆದಾಗ ಅದು ಮನುಷ್ಯನಿಗೆ ಸಹಜವಾಗಿ ಬರುವಂತಹದ್ದು ಉದ್ಗಾರ, ಅದ್ಭುತ ಅನ್ಸತ್ತೆ ಅಂತ. ಎರಡನೇದಾಗಿ ಅವ್ರ ಮಾಧ್ಯಮ ಏನು ಅಂತ ಹುಡ್ಕೊಂಡು ಹೋಗ್ತಾರೆ, ಹೇಗ್ ಮಾಡಿದ್ರಿ ಅಂತ ಒಂದು ಕುತೂಹಲ. ಹಾಗಾಗಿ ಇದೆರಡನ್ನು ಸಾಧ್ಯವಾದಷ್ಟು ಮಟ್ಟಿಗೆ ನಾನು ತರಿಸುವ ಪ್ರಯತ್ನವನ್ನು ಆಗಾಗ ಮಾಡ್ತೇನೆ. ಶಿಲ್ಪದಲ್ಲಾದರೆ ಸಾಮಾನ್ಯಕ್ಕೆ ಆ ಶಿಲ್ಪದ ಈ ಪ್ರಧಾನವಾಗಿ ಭಾವಶಿಲ್ಪವನ್ನು ಮಾಡಿದಾಗ ಅದು ವ್ಯಕ್ತಿಗೆ ಹೆಚ್ಚು ಸಾಮ್ಯವಾಗಿದೆ, ಅದನ್ನ ಗಮನಿಸ್ತಾರೆ. ತುಂಬಾ ಚೆನ್ನಾಗಿ ಅದನ್ನ ಫೀಡ್ಬ್ಯಾಕ್ ಕೊಟ್ಟವರಿದ್ದಾರೆ. ನಾನು ಹಲವು ಕಡೆ ಈ ಕಮರ್ಷಿಯಲ್ ವರ್ಕ್ ಆಗಿ ಯಾರದ್ದೋ ಅವರ ಪೇರೆಂಟ್ಸ್ ಯಾರೋ ತೀರ್ಕೊಂಡಿರ್ತಾರೆ, ಅಥವಾ ಯಾವುದೋ ಇನ್ಸ್ಟಿಟ್ಯೂಷನ್ ಫೌಂಡರ್ ಅವರದ್ದು ಶಿಲ್ಪ ಬೇಕಾಗಿರುತ್ತೆ. ನಾವು ಮಾಡಿಕೊಟ್ಟ ನಂತರದಲ್ಲಿ ಅವರಿಗೆ ಆ ಶಿಲ್ಪದ ಜೊತೆ ಒಂದು ತಾದಾತ್ಮ್ಯ ಭಾವ ಬರುತ್ತಲ್ಲ, ಎಷ್ಟೋ ಜನ ಕಣ್ಣೀರು ಹಾಕ್ತಾರೆ ಅದನ್ನ ನೋಡಿ, ಪ್ರತಿದಿನ ಅದಕ್ಕೆ ನಮಸ್ಕಾರ ಮಾಡಿ ಹೋಗ್ತಾರೆ. ಆ ಹಿರಿಯರ ಬಗ್ಗೆ ಅಷ್ಟೊಂದು ಗೌರವವನ್ನು ಇಟ್ಕೊಂಡಿರ್ತಾರೆ. ಈ ತರದ ಅನುಭವಗಳು ಕೂಡ ಆಗಿದೆ ಶಿಲ್ಪದಲ್ಲಾದ್ರೆ. ಇನ್ನು ನಾನು ಪ್ರದರ್ಶನ ಕಲೆಗಳಲ್ಲಿ ಬಂದ್ರೆ ಟೆಂಪ್ರವರಿ ಆರ್ಟ್ ಅಂತ ಅನ್ಸಿತ್ತು ಕೆಲವು ಸರಿ, ಇದೇನು ಈ ಕ್ಷಣ ಇದ್ದು ಹೋಗ್ಬಿಡುತ್ತೆ ಅಂತ. ಆದರೆ ಅದು ಮಾಡುವ ಪರಿಣಾಮ ಬೇರೆ ರೀತಿಯಾಗಿರುತ್ತೆ. ಮೊದಲನೇದು, ಆ ಕಲೆಯಿಂದಾಗಿ ಗಂಭೀರವಾಗಿ ಕಲೆಯನ್ನು ನೋಡುವುದಕ್ಕೆ ಬರುವಂತ ಒಂದು ವರ್ಗ ಸೃಷ್ಟಿಯಾಗಬಹುದು. ಕಲೆ ಅಂದ್ರೆ ಇಷ್ಟೇ ಅಲ್ಲ, ಇನ್ನು ಬೇರೆ ಏನೋ ಇದೆ. ಮತ್ತೆ ನಾನು ಆಗ ಹೇಳಿದ್ನಲ್ಲ, ನಾನು ಒಂದು ಪ್ರದರ್ಶನ ಕಲೆಯನ್ನು ಮಾಡುವಾಗ ಒಂದು ಪ್ರಬಂಧ ಶೈಲಿಯನ್ನು ಇಟ್ಕೊಳ್ತೇನೆ ಅಂತ. ಒಂದು ಪ್ರಾರ್ಥನೆಯಿಂದ ಆರಂಭ ಮಾಡಿ ಒಂದು ಕೊನೆಯ ಭಾಗಕ್ಕೆ ಬರುವಂತಹದ್ದು. ಹಾಗೆ ಬರುವಾಗ ಅತ್ಯಂತ ಹಳೆಯ ತತ್ವದಿಂದ ಹಿಡಿದು ಐತಿಹಾಸಿಕ ತತ್ವ, ನಂತರ ವರ್ತಮಾನದ ಒಂದು ಕಾನ್ಸೆಪ್ಟು, ಕೊನೆಯಲ್ಲಿ ಪ್ರಸ್ತುತ ಏನು ಇದೆಯಲ್ಲ ಆ ಸ್ಟೇಜಿಗೆ ಸಂಬಂಧಪಟ್ಟಂತ ಚಿತ್ರಗಳನ್ನು ಮಾಡ್ತೇನೆ. ಈ ಸಂದರ್ಭದಲ್ಲಿ ನನ್ನ ಒಂದೆರಡು ಅನುಭವ ಏನಂದ್ರೆ, ಸಾಮಾನ್ಯಕ್ಕೆ ಒಂದು ಭಾವನಾತ್ಮಕವಾದಂಥ ಒಂದೆರಡು ಕಾನ್ಸೆಪ್ಟ್ ಅನ್ನು ಇಟ್ಕೊಳ್ತೇನೆ. ವಿಶೇಷವಾಗಿ ಅಮ್ಮನ ಬಗ್ಗೆ ಎಲ್ಲ ಒಂದು ಚಿತ್ರವನ್ನು ಮಾಡ್ತೇನೆ. ಅದು ಬಹಳ ಪರಿಣಾಮಕಾರಿಯಾಗಿ ಆಗುತ್ತೆ. ಬಗ್ಗೆ ಕಾರ್ಯಕ್ರಮ ಮುಗಿದ ಮೇಲೆ ಬಂದು ಅದನ್ನ ಹೇಳಿದವರು ಇದ್ದಾರೆ, ಅಲ್ಲೇ ಕಣ್ಣೀರು ಹಾಕಿದವರು ಇದ್ದಾರೆ. ನಂತರ ಅದೊಂದು ಚಿತ್ರಕ್ಕೋಸ್ಕರ ಪ್ರದರ್ಶನವನ್ನು ಕೂಡ ಮಾಡಿಸಿದವರು ಇದ್ದಾರೆ. ನಮಗೆ ಆ ಚಿತ್ರವೇ ಬೇಕು ಅಂತ. ಹಾಗೆ ಆ ರೀತಿಯಾಗಿಯೂ ತಟ್ಟಿದ್ದಿದೆ ಜನರನ್ನ. ಹೀಗಾಗಿ ಬೇರೆ ಬೇರೆ ಹಂತಗಳಲ್ಲಿ ಜನರನ್ನು ತಟ್ಟಿದ್ದಿದೆ. ಇನ್ನು ಕೆಲವು ಜನರು ನಾನು ತಂತ್ರಜ್ಞಾನವನ್ನು ಬಳಸೋದ್ರಿಂದ ಇದು ಯಾವ ತಂತ್ರಜ್ಞಾನ, ಹೇಗೆ ಮಾಡ್ತೀರಿ, ಆ ಕುತೂಹಲದಿಂದನೂ ಬಂದವರಿದ್ದಾರೆ. ಹಲವಾರು ನಾನು ಮಾಡಿದಂತಹ ಶಿಲ್ಪಗಳನ್ನು ನೋಡಿ ಅದರಿಂದ ಪ್ರಭಾವಿತರಾಗಿ ಶಿಲ್ಪಕಲೆಯತ್ತ ಮುಖ ಮಾಡಿದವರು ಇದ್ದಾರೆ. ಹೀಗೆ ಹೊಸದಾಗಿ ಅಧ್ಯಯನ ಮಾಡೋರಿಗೂ ಅನುಕೂಲ ಆಗಿದೆ, ಕಲಾಸ್ವಾದನೆ ಮಾಡೋರಿಗೂ ಒಂದು ಹಂತದಲ್ಲಿ ಆಗಿದೆ. ಹೀಗೆ ಬೇರೆ ಬೇರೆ ಹಂತಗಳಲ್ಲಿ ಅದು ಕಲೆ ಖಂಡಿತವಾಗಿ ಪರಿಣಾಮ ಕೊಟ್ಟಿದೆ. पावन मधुर सरस अरुवती मन भावन पुनि पुनि कीर्तने हो सुने सुनाए यह के व्यास बुझत न बुझाए दशरथात्मजमप्रमेयम् सीतापतिं
रघुकुलान्वयरत्नदीपम् आजानुबाहुम् अरविन्ददलायताक्षम् रामं निशाचरविनाशकरं नमामि। ಯಾವ ರಸದ ಉನ್ಮೀಲನ ಮಾಡುವಂತಹ ಶಿಲ್ಪ ಅಥವಾ ಚಿತ್ರ ಹಾ. ಪರಿಣಾಮಕಾರಿ ಅನ್ನೋದನ್ನ ನಾನು ಕೇಳೋದಿಲ್ಲ, ಕಷ್ಟ ಅಥವಾ ಸುಲಭ ಮಾಡೋದಕ್ಕೆ ಕಷ್ಟ ಮತ್ತೆ ಸುಲಭ. ಯಾವುದು ತುಂಬಾ ವೇಗವಾಗಿ ಮಾಡಬಹುದು ಅಥವಾ ಯಾವ್ದನ್ನ ಮಾಡೋದಕ್ಕೆ ತುಂಬಾ ಸಮಯ ಹಿಡ್ಕೊಳುತ್ತೆ ಅಥವಾ ಸವಾಲು ಜಾಸ್ತಿ, ಹಾ. ಅಥವಾ ಯಾವುದರ ಅಭಿವ್ಯಕ್ತಿಯಲ್ಲಿ ಅದಕ್ಕೆ ಹೆಚ್ಚಿನ ಮಾಧ್ಯಮಗಳನ್ನ ನೀವು ರೂಢಿಸ್ಕೋಬೇಕು ಮತ್ತು ಯಾವ ಥರದಲ್ಲಿ ವೀಕ್ಷಕರ ಪ್ರತಿಕ್ರಿಯೆಗಳು ಬರುತ್ತೆ, ಯಾವ ರಸಕ್ಕೆ, ಯಾವ ರಸದ ಶಿಲ್ಪ ಅಥವಾ ಚಿತ್ರಗಳಿಗೆ? ಫಸ್ಟ್ ಗ್ಲಾನ್ಸ್ ಅಲ್ಲಿ ಬರುವಂತದ್ದು ಯಾವ ಅದ್ಭುತ ರಸಕ್ಕೆ ಬಂದ್ಬಿಡುತ್ತೆ, ಹಾ, ಹಾ. ಅದ್ಭುತ ಒಂದು ಚಮತ್ಕಾರಕ್ಕೆ ಬರುತ್ತೆ. ಹೌದು. ಇಲ್ಲ ಒಂದು ಸ್ವಲ್ಪ ಹಾಸ್ಯ ಮಿಶ್ರಿತವಾಗಿದ್ರೆ ಅದಕ್ಕೆ ಬರುತ್ತೆ, ಹಾ, ಹಾ, ಹಾ. ಹಾಸ್ಯಕ್ಕೆ ಬರುತ್ತೆ. ಹಾ, ಹಾ. ಸೊ ಅದ್ಭುತವನ್ನ ಸಹಜವಾಗಿ ನಾವು ಹೊಸ ಮಾಧ್ಯಮ ಆಗಿದ್ದರಿಂದ ಹ್ಮ್, ಹ್ಮ್. ಅದ್ಭುತದ ಸೃಷ್ಟಿಯಲ್ಲ ಹಾಗೆ ಆಗತ್ತೆ. ಹ್ಮ್, ಹ್ಮ್. ನಂತರ ಸ್ವಲ್ಪ ಈ ಭಾವಸ್ಫುರಣೆ ಆಗ್ಬೇಕಾದ್ರೆ ಹ್ಮ್, ಕೊನೆಯಲ್ಲಿ ಶಾಂತ ಬಹಳ ಕಷ್ಟ ಅಂತ ಅನ್ಸುತ್ತೆ ನನಗೆ. ಹ್ಮ್, ಹ್ಮ್. ಯಾಕೆಂದ್ರೆ ಒಂದು ಗಂಭೀರ ಅದು ಅಂದ್ರೆ ಹೌದು, ಗಂಭೀರವಾಗಿ ನಾವು ಇದನ್ನ ಮಾಡ್ಬೇಕು. ನಿಜ, ಯಾಕೆಂದ್ರೆ ಉಳಿದ ಎಲ್ಲ ಕಡೆ ಸ್ವಲ್ಪ ಹೆಚ್ಚು ಕಡಿಮೆ ನಡೆಯುತ್ತೆ, ಹೌದು. ಅಲ್ಲಿಗೆ ಬಂದು ನಿಲ್ಲುವಾಗ ಹಾಸ್ಯನೂ ನಡೆದೋಗುತ್ತೆ ಹೇಗೋ ಸ್ವಲ್ಪ ಹೆಚ್ಚು ಕಡಿಮೆ. ಹ್ಮ್, ಹ್ಮ್, ಹ್ಮ್. ಹಾಗಾಗಿ ಅಲ್ಲಿ ನಾವು ಬರುವಾಗ ಶಾಂತಕ್ಕೆ ಬಂದು ಪರ್ಯಾವಸಾನ ಆಗುವಾಗ ಬಹಳ ಒಂದು ಚಾಲೆಂಜಿಂಗ್ ಅದು. ಹ್ಮ್, 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 ಹ್ಮ್. ಶಿಲ್ಪದಲ್ಲಿ ನಾನು ಮಾಡುವಾಗಲೂ ಹಾಗೆ ಒಂದು ಧ್ಯಾನಸ್ಥ ಸ್ಥಿತಿಗೆ ಹೋಗ್ಬೇಕಾಗತ್ತೆ. ಹ್ಮ್. ನಾನು ಆಗ್ಲೇ ಅಭಿನಯವನ್ನು ನೀವು ಮಾಡುವಾಗ ಕೇಳುವಾಗ ಹೇಳಿದೆ, ಹೌದು, ಹೌದು, ಹೌದು. ನಾವು ಅನುಭವಿಸಿ ಮಾಡಿದ್ರೆ ಮಾತ್ರ ಅದು ವ್ಯಕ್ತಗೊಳ್ಳುತ್ತೆ ಅಂತ. ಹ್ಮ್, ಹ್ಮ್, ಅದನ್ನ ನಾನು ಅನುಭವಿಸದೇ ಮಾಡಿದೆ ಅಂತ ಆದ್ರೆ ಅದು ಶಿಲ್ಪದಲ್ಲಿ ಪ್ರಕಟಗೊಳ್ಳುವುದಿಲ್ಲ. ನಿಜ. ಹಾಗೆ ನಾನು ಅದನ್ನ ಎಷ್ಟು ಇನ್ವಾಲ್ವ್ ಆಗಿ ಅನುಭವಿಸಿ ಮಾಡಿದ್ದೇನೋ ಹ್ಮ್, ಅದು ನನ್ನ ಕೃತಿಗಳಲ್ಲಿ ಪ್ರಕಟಗೊಳ್ಳುತ್ತೆ. ಹ್ಮ್, ಹ್ಮ್. ಹಾಗಾದ್ರೆ ಶಾಂತತೆ ಹಾಗಾಗಿ ಕಷ್ಟ ಅಂತ ಅಂತೀರಾ? ಶಾಂತ ಅಂತ ನನ್ನ ಇದು. ಹ್ಮ್, ಹ್ಮ್. ಬೇರೆ ಉಳಿದ ಯಾವುದೇ ರಸಗಳಿಗೂ ಅಂತ ತೊಂದರೆಗಳು ಕಾಣಿಸೋದಿಲ್ಲ. ಈ ಶೃಂಗಾರವನ್ನು ನಾವು ಮಾಡುವಾಗ್ಲೂ ಸ್ವಲ್ಪ ಕೇರ್ಫುಲ್ ಆಗಿ ಮಾಡ್ಬೇಕು, ಯಾಕಂದ್ರೆ ಹ್ಮ್. ಬಹಳ ತಿನ್ನ ಲೈನ್ ಇದೆ ಅಲ್ಲಿ. ಹೌದು, 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 ಹಾಗಾಗಿ ಪ್ರತಿಯೊಂದು ರಸಕ್ಕೂ ಅದರದ್ದೇ ಆದಂತ ಚಾಲೆಂಜ್ ಇದೆ. ಹ್ಮ್. ರೌದ್ರವನ್ನ ಸ್ವಲ್ಪ ಹೆಚ್ಚು ಕಡಿಮೆ ತೋರಿಸಬಹುದು, ಅದು ತುಂಬಾ ಸೂಕ್ಷ್ಮದ ಇದೆ ಏನ್ ಬೇಕಾಗಿಲ್ಲ. ಈ ಬೀಭತ್ಸವನ್ನ ಹೇಗೆ ಬೀಭತ್ಸ. ಕಾಣಿಸ್ತೀರಾ? ಅಂದ್ರೆ ಬೀಭತ್ಸವನ್ನ ನಾಟ್ಯದ ಮೂಲಕವಾಗಿ ಅಥವಾ ನೃತ್ಯದ ಮೂಲಕವಾಗಿ ಹೇಳೋದು ಅಥವಾ ಒಂದು ವಾಚ್ಯವಾಗಿ ಕಾವ್ಯದ ಮೂಲಕವಾಗಿ ಹೇಳೋದು ತುಂಬಾ ಸುಲಭ ಅಂತ ಅನ್ಸುತ್ತೆ. ಹಾ. ಅದೇ ಚಿತ್ರ ಮತ್ತು ಶಿಲ್ಪದಲ್ಲಿ, ಮುಖ್ಯವಾಗಿ ಶಿಲ್ಪದಲ್ಲಿ ಹಾ. ಇದರ ಪರಿಣಾಮವನ್ನ ಹೇಗ್ ಕೊಡಬಲ್ರಿ? ಬಹಳ ಚಾಲೆಂಜಿಂಗ್ ಇದು, ಯಾಕೆಂದ್ರೆ ಇದರಲ್ಲಿ ಈ ಭಾವಗಳಲ್ಲಿ ಸಂಚಾರಿ ಮತ್ತು ಸ್ಥಾಯಿ ಅಂತ ಎಲ್ಲ ಹೌದು, 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 ಇರುತ್ತಲ್ವಾ? ಹೌದು, ಹೌದು. ನಾವು ಶಿಲ್ಪಗಳಲ್ಲಿ ಏನು ನೋಡ್ತೀವಿ ಎಲ್ಲದೂ ಸ್ಥಾಯಿ ಆಗಿದೆ ಇದು. ಹ್ಮ್. ಈ ನಿಮಗೆ ನಾಟ್ಯದಲ್ಲಿ ಅನುಕೂಲ ಏನಂದ್ರೆ ನೀವು ಸಂಚಾರಿಯಾಗಿ ಬಂದು ಅದನ್ನ ಹೌದು, ಕೊನೆಯಲ್ಲಿ ಹೌದು. ತೋರಿಸ್ತೀರಿ, ಹಾಗಾಗಿ ಆ ಭಾವಗಳು ಹೌದು, ಹೌದು, ಅದು ರೀಚ್ ಆಗುವಂತ ಇದು ಜಾಸ್ತಿ. ಹೌದು. ಶಿಲ್ಪಗಳಲ್ಲಿ ಇಷ್ಟೆಲ್ಲ ಸಂಚಾರಿ ಇದ್ರೆ ಯಾವುದೋ ಒಂದು ಭಾವವನ್ನ ನಾನು ತೋರಿಸುವಂತ ಪ್ರಯತ್ನ ಆಗುತ್ತೆ, ಒಂದೋ ಎರಡೋ ಹೆಚ್ಚು ಕಡಿಮೆ. ಹೌದು, ಹೌದು, ಈ ಹೌದು. ಒಂದು ಭಾವಶಿಲ್ಪವನ್ನು ಮಾಡ್ಬೇಕಾದ್ರೂ ನಮಗೆ ಆ ವ್ಯಕ್ತಿಗೆ ಹಲವು ಭಾವ ಇರುತ್ತೆ, ನಿಜ. ಆದ್ರೆ ಯಾವುದೋ ಒಂದು ಭಾವ ಸ್ಥಾಯಿಯಾಗಿರುತ್ತೆ, ಅದನ್ನು ತೋರಿಸ್ಬೇಕು. ಈ ಬೀಭತ್ಸವನ್ನು ಮಾಡುವಾಗ್ಲೂ ಹಾಗೆ ಹ್ಮ್. ಅದನ್ನ ಈ ಮಾಂಸಖಂಡಗಳ ಚಲನೆ ಹೇಗಿರುತ್ತಲ್ಲ, ಹುಬ್ಬುಗಳನ್ನ ಹೇಗೆ ಗಂಟು ಹಾಕ್ಬೇಕು, ಅಸಹ್ಯ ಅಂತ ಏನು ಹ್ಮ್. ಪರಿಣಾಮ ಬೀರುತ್ತೆ, ಹ್ಮ್. ಕಣ್ಣುಗಳನ್ನ ಯಾವ ರೀತಿ ತೋರಿಸ್ಬೇಕು. ಹ್ಮ್, ಹ್ಮ್. ಯಾಕೆಂದ್ರೆ ಇಲ್ಲಿ ನಾವು ಕಣ್ಣು ದೊಡ್ಡದು ಸಣ್ಣದು ಅಂತೀವಿ, ಕಣ್ಣಿನ ಈ ಬಾಲ್ ಇದೆ, ಈ ಬಾಲ್ ಸೈಜ್ ಒಂದೇ ಇರುತ್ತೆ, ಹೊರಗಿನ ಮಸಲ್ಸ್ ಇಂದ ಅದು ಭಾವಗಳ ವ್ಯತ್ಯಾಸ ಅಂದ್ರೆ ಆಗುವಂತದ್ದು. ಸಾತ್ವಿಕದ ಮೂಲಕವಾಗಿ ಆಂಗಿಕದ ದರ್ಶನ ಮಾಡಿ ಮತ್ತೆ ರಸದ ಉನ್ಮೀಲನಕ್ಕೆ ನೀವು ಹೌದು. ಬಹಳ ಶ್ರಮ ಪಡಬೇಕು. ಹಾ, ಅಷ್ಟು ತುಂಬಾ ಸುಲಭ ಶ್ರಮ ಇಲ್ಲ. ಜಾಸ್ತಿ, ಹೌದು, ಅಷ್ಟು ಹೌದು, ಸುಲಭ ಇಲ್ಲ ಇದು. ಹೌದು. ಹೌದು, ಹ್ಮ್. ಯಾಕೆಂದ್ರೆ ಅದನ್ನ ನಾನು ಕಮ್ಯುನಿಕೇಟ್ ಮಾಡ್ಬೇಕು ಅಂತ ಆದ್ರೆ ಬಹಳ ಕಷ್ಟ ಅದೇ ಇದೆ. ನಾನು ತುಂಬಾ ಶೃಂಗಾರದ ಶಿಲ್ಪಗಳನ್ನ ನೋಡಿದ್ದೇನೆ, ಹ್ಮ್. ಕರುಣದ ಶಿಲ್ಪಗಳನ್ನ ಅಥವಾ ಚಿತ್ರಗಳನ್ನ ನೋಡಿದ್ದೇನೆ, ಅಥವಾ ಹ್ಮ್. ರೌದ್ರ ಅಂತೂ ಖಂಡಿತವಾಗ್ಲೂ ಸಿಗುತ್ತೆ, ಹೌದು, ವೀರವನ್ನು ಗಮನಿಸಬಹುದು. ಹೌದು. ಈ ಬೀಭತ್ಸ ಭಯಾನಕಗಳನ್ನೇ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಗಮನಿಸಿದ್ದು. ಅದ್ಭುತವಾಗಿರುವಂತದ್ದು ನಿಮ್ಗೆ ಜೈಜಾಂಟಿಕ್ ಸ್ಕಲ್ಪ್ಚರ್ಸ್ ಕಾಣುತ್ತೆ. ನೋಡಿದ ತಕ್ಷಣ ಹಬ್ಬ ಅಂತ ಅನಿಸ್ಬಿಡುತ್ತೆ, ಅನ್ಸುತ್ತೆ. ನಾನು ಇಲ್ಲ ಅಂತ ಹೇಳೋದಿಲ್ಲ. ಹ್ಮ್. ಹಾಗೇನೆ ಶಾಂತವೂ ಕೂಡ ಅಷ್ಟು ಸುಲಭದ್ದಲ್ಲ. ಎಲ್ಲರೂ ಹೌದು, ಬುದ್ಧನ ಶಾಂತತೆಯನ್ನ ಹೌದು, ಗಮನಿಸ್ತಾರೆ, ಆದ್ರೆ ಹೌದು. ಉಳಿದ ಪಾತ್ರಗಳಲ್ಲಿ ಶಾಂತವನ್ನ ಹೌದು, ಗಮನಿಸ್ಕೊಳ್ಳುವಂಥದ್ದು ತುಂಬಾ ಕಷ್ಟ ಅಂತ ನನಗೂ ಈಗ ನೀವು ಹೇಳಿದಾಗ ಹೌದು, ಅನ್ಸುತ್ತೆ. ಅಂದ್ರೆ ಈಗ ಖಂಡಿತವಾಗಿ. ನೀವೀಗ ಒಬ್ಬ ವ್ಯಕ್ತಿ ಚಿತ್ರವನ್ನ ಅಥವಾ ವ್ಯಕ್ತಿ ಶಿಲ್ಪವನ್ನ ಮಾಡ್ಬೇಕಾದ್ರೆ ನೀವು ಯಾವ್ದೋ ಭಾವವನ್ನ ತರೋದಕ್ಕಾಗಲ್ಲ, ಆ ಶಾಂತವನ್ನೇ ಪ್ರತಿಬಿಂಬಿಸ್ಬೇಕಲ್ವಾ? ಹೌದು, ಆ ದೃಷ್ಟಿಯಿಂದ ಕೇಳಿದೆ ನಾನು ಹೌದು. ಇದನ್ನ. ಈ ಹೊತ್ತಿಗೆ ಶಿಲ್ಪದ ನಿರ್ಮಾಣ ದೇವಸ್ಥಾನಗಳಲ್ಲಿ ಕಡಿಮೆ ಆಗಿದೆ. ಹ್ಮ್. ಈ ಹಿನ್ನೆಲೆಯಲ್ಲಿ ಶಿಲ್ಪಕಾರನಿಗೆ ಇರುವ ಸವಾಲು ತುಂಬಾ ದೊಡ್ಡದಲ್ವಾ? ಹೌದು. ಏನ್ ಮಾಡ್ತಾರೆ ಸಾಮಾನ್ಯವಾಗಿ ಶಿಲ್ಪಿಗಳು?
ಶಿಲ್ಪಿಗಳು ಅಂದ್ರೆ ಈಗ ಸಂಖ್ಯೆನೂ ಕೆಲವು ಪ್ರಾಂತದಲ್ಲಿ ಗಮನಿಸಿದಾಗ, ವಿಶೇಷವಾಗಿ ನಮ್ಮ ಕರ್ನಾಟಕ ಪ್ರಾಂತದಲ್ಲಿ ಬಹಳ ಕಡಿಮೆನೇ ಇದೆ. ಉಳಿದ ಈ ತಮಿಳುನಾಡಿನಲ್ಲಿ ವಿಶೇಷವಾಗಿದೆ, ಉತ್ತರ ಭಾರತದಲ್ಲಿ ಕೆಲವು ಕಾಣಿಸ್ತಾ ಇರುತ್ತೆ. ಹೌದು, ಗುಜರಾತ್ನಲ್ಲೂ ಕೂಡ ವಿಶೇಷವಾಗಿ ನನಗೆ ಕಾಣಿಸ್ತು. ಹೌದು. ಸೊ ಇಲ್ಲಿ ನಮ್ಮ ಗುರುಗಳಾದಂಥ ಪ್ರೊಫೆಸರ್ ಎಸ್ ಕೆ ರಾಮಚಂದ್ರಾಯರು ಹಾಗೂ ಅವರ ಸಮಕಾಲೀನರಾಗಿದ್ದಂತಹ ಪ್ರಸಿದ್ಧ ಶಿಲ್ಪಿಗಳು ಶ್ರೀಯುತ ವಾದಿರಾಜ್ ಅಂತ, ಬಹಳ ಶ್ರೇಷ್ಠ ಶಿಲ್ಪಿಗಳು. ಅವರು ತಯಾರು ಮಾಡಿದಂತ ಒಂದು ಪರಂಪರೆ ಏನಿದೆ ನಂತರದ್ದು, ಆ ಶಿಲ್ಪಿಗಳೆಲ್ಲ ಈಗ ಇದ್ದಾರೆ ಹೆಚ್ಚು ಕಡಿಮೆ. ಆದ್ರೆ ಅಲ್ಲಿ ಅಷ್ಟು ವಾಲ್ಯೂಮ್ ಲೆಕ್ಕದಲ್ಲಿ ಇಲ್ಲ, ಅಷ್ಟು ಸಂಖ್ಯೆಯಲ್ಲಿ ಇನ್ನು ಇಲ್ಲಿ ಆಗ್ಬೇಕಷ್ಟೇ. ಮತ್ತೆ ಒಂದು ಈ ದೇವಸ್ಥಾನ ನಿರ್ಮಾಣ ಅಥವಾ ಸಂಪೂರ್ಣ ಶಿಲ್ಪವನ್ನೇ ನಂಬಿಕೊಂಡು ಬದುಕನ್ನ ಸಾಗಿಸೋದಾದ್ರೆ ಸ್ವಲ್ಪ ಕಷ್ಟ ಅಂತ ನನ್ನ ಅನುಭವ. ಹಾಗೆ ನೋಡಿದ್ರೆ ಈಗ ದೇವಸ್ಥಾನಗಳ ಸಂಖ್ಯೆ ಕೂಡ ಬಹಳ ಬರ್ತಾ ಇದೆ. ಅದ್ರ ಜೊತೆಗೆ ಮಷಿನರಿಗಳು ಕೂಡ ಉಪಯೋಗನೂ ಜಾಸ್ತಿ ಆಗ್ತಾ ಇದೆ. ಈಗ 3D ಪ್ರಿಂಟಿಂಗ್ ಟೆಕ್ನಾಲಜಿನಲ್ಲಿ ಎಲ್ಲವನ್ನು ಕೂಡ ಮಷಿನರೀಸ್ ಇಂದ ಮಾಡ್ಬಿಡ್ಬೋದು. ಇನ್ನು ಪರ್ಫೆಕ್ಟ್ ಆಗಿ ಮಾಡುತ್ತೆ, ಇನ್ನು ಬೇಗ ಮಾಡುತ್ತೆ, ಅದೆಲ್ಲ ಅನುಕೂಲಗಳು ಇದೆ. ಹಾಗಾಗಿ ಬಹಳ ಸವಾಲ್ ಇದ್ದೇ ಇದೆ. ಮತ್ತೆ ಮೂಲ ದ್ರವ್ಯ ಈ ಮಾಧ್ಯಮಗಳು ಎಷ್ಟು ಮಟ್ಟಿಗೆ ಸಿಗತ್ತೆ ಅಂತ, ಯಾಕೆಂದ್ರೆ ಕೆಲವು ಪ್ರಾಕೃತಿಕವಾದಂತ ಅವೈಲಬಿಲಿಟಿ ಏನಿದೆ ಅಲ್ವಾ, ಕೆಲವು ಒಳ್ಳೆ ಕಲ್ಲುಗಳನ್ನ ತೆಗೆಯೋದಕ್ಕಾಗೋದಿಲ್ಲ, ಒಳ್ಳೆ ಜಾತಿ ಮರಗಳು ಸಿಗೋದಿಲ್ಲ. ಈಗ ಮರದಲ್ಲಿ ಹೇಳ್ಬೇಕಂದ್ರೆ ಗಂಧದ ಮರ ತುಂಬಾ ಉತ್ತಮ, ಆದ್ರೆ ಗಂಧದ ಮರ ಸಿಗೋದಿಲ್ಲ. ಅದಕ್ಕೆ ಪರ್ಯಾಯವಾಗಿ ಇನ್ಯಾವ್ಯಾವುದೋ ಮಾಧ್ಯಮಗಳಿದೆ ಅಂತ ಹುಡುಕೊಳ್ಬೇಕಾಗತ್ತೆ. ಶಿಲ್ಪಗಳಿಗೆ ಅದೆಲ್ಲ ರಿಸ್ಟ್ರಿಕ್ಷನ್ ಇದೆ. ಮತ್ತೆ ಒಂದು ಶಿಲ್ಪಗಳನ್ನು ಮಾಡಿಟ್ಟ ಮೇಲೆ ಸಂಗ್ರಹಕ್ಕೂ ಬಹಳ ಜಾಗ ಬೇಡುವಂತದ್ದು. ದಂತದ ಶಿಲ್ಪಗಳೆಲ್ಲ ನಶಿಸಿ ಹೋದ್ವೇನೋ ಅಂತ ಅನ್ಸುತ್ತಲ್ವಾ ಈಗ? ದಂತಗಳದ್ದು ಇನ್ನು ಇತಿಹಾಸದಲ್ಲಿ ಯಾರ್ಯಾರೋ ಮಾಡಿದ್ದು ಒಂದಷ್ಟು ಇದೆ ಅನ್ನೋದು ಬಿಟ್ರೆ ಹೊಸದಾಗಿ ಈಗ ಇಟ್ಕೊಳ್ಳುವಾಗೂ ಇಲ್ಲ ಅದನ್ನ ಶಿಲ್ಪಗಳನ್ನ. ಬಹುಶಃ ಈ ನಿಟ್ಟಿನಲ್ಲಿ ಸರ್ಕಾರ ದಂತಗಳನ್ನ ಈ ಮಟ್ಟಕ್ಕೆ, ಕಲೆಯ ಮಟ್ಟಕ್ಕಾದ್ರೂ ಯೋಜನೆ ಮಾಡಿಸ್ಕೊಂಡ್ರೆ ಬಹುಶಃ ಕಲಾವಿದರು ಉಳಿತಾರೆ. ಹಾಗೆಯೇ ಶಿಲ್ಪಕಲಾ ಪ್ರಪಂಚ ಆ ವಿಷಯದಲ್ಲೂ ಕೂಡ ವಿಸ್ತರಿಸುತ್ತೆ ಅಂತ ನಂಗೆ ಅನಿಸುತ್ತೆ. ನೀವು ಬಹು ಮಾಧ್ಯಮವನ್ನ ಕಂಡು ಅರಸಿ ಅದರಲ್ಲಿ ಯಶಸ್ಸಿಯನ್ನ ಪಡೆದಿದ್ದೀರಾ, ಅದರ ಇತಿಮಿತಿಗಳನ್ನು ಅರ್ಥ ಮಾಡ್ಕೊಂಡಿದ್ದೀರಾ. ಯುವಕರಿಗೆ ಈ ನೆಲೆಯಲ್ಲಿ ಬರ್ತಾ ಇರುವಂತವ್ರು ತುಂಬಾ ಜನ ಈಗ ಇಂಜಿನಿಯರಿಂಗ್ ನಲ್ಲೂ ಆರ್ಕಿಟೆಕ್ಚರ್ ಮೊದಲಾದವುಗಳನ್ನ ಕಲಿತಾ ಇರ್ತಾರೆ, ಹಾಗೆಯೇ ಬೇರೆ ಬೇರೆ ರೀತಿಯ ಕೋರ್ಸ್ಗಳನ್ನು ಮಾಡ್ತಾ ಇರ್ತಾರೆ. ಅಂಥವ್ರಿಗೆ ನಿಮ್ಮ ಕಿವಿ ಮಾತು ಏನು? ಮೊದಲನೇದಾಗಿ ಮತ್ತೆ ನನ್ನ ಅದೇ ಮಾತಿಗೆ ಬರ್ತೇನೆ, ಕಲೆ ಹವ್ಯಾಸವಾಗಿರ್ಲಿ, ವೃತ್ತಿಯಾಗಿ ಬೇಡ. ಪ್ರವೃತ್ತಿಯಾಗಿದ್ದರೆ ಅದರ ಆನಂದ ಜಾಸ್ತಿ. ಮತ್ತೆ ಈಗ ಅದರ ಅಂತ ಅವಕಾಶಗಳು ಕೂಡ ಸಾಕಷ್ಟಿದೆ. ಏನಾಗಿದೆ, ಎಲ್ಲವೂ ಕೂಡ ಓಪನ್ ಸೋರ್ಸ್ ಆಗಿದೆ. ನೀವೊಂದು ಕಲಾ ಶಾಲೆಗೆ ಹೋಗಿ ಕಲಿಬೇಕಾದಂತ ಅನಿವಾರ್ಯತೆ ಇಲ್ಲ. ಈಗ ನಮ್ಮ ಯೂಟ್ಯೂಬ್ ಅಂತದ್ದು ದೊಡ್ಡ ಯೂನಿವರ್ಸಿಟಿ ಲೆಕ್ಕದಲ್ಲಿ ಕೆಲಸ ಮಾಡ್ತಾ ಇದೆ. ನಿಮ್ಗೆ ಏನು ಬೇಕಾದ್ರೂ ಅದರಲ್ಲಿ ಸಿಗತ್ತೆ. ಮತ್ತೆ ಗುರುಮುಖೇನ ಗೈಡೆನ್ಸ್ ಬೇಕಾದಾಗ ಕೆಲವರು ಇದ್ದಾರೆ, ಅಂತವರ ಸಂಪರ್ಕ ಮಾಡಿ ಆ ಕಲೆಗೆ ಏನು ಬೇಕಲ್ವಾ ಅದನ್ನ ನಾವು ಆ ವ್ಯವಸಾಯವನ್ನ ಮಾಡಿಕೊಳ್ಬಹುದು. ಆ ನಿಟ್ಟಿನಲ್ಲಿ ಕಲೆ ಪ್ರವೃತ್ತಿಯಾಗಿದ್ರೆ ಒಳ್ಳೇದು ಅಂತ ಅನ್ಸುತ್ತೆ. ವೃತ್ತಿಯಾಗಿ ಪ್ರಧಾನವಾಗಿ ಬೇರೆ ಯಾವ್ದಾದ್ರು ಉದ್ಯೋಗ ಇದ್ರೆ, ಪ್ರವೃತ್ತಿಯಾಗಿದ್ದು ಈಗ ನನ್ನ ಸ್ನೇಹಿತರ ವಲಯದಲ್ಲಿ ಹಲವು ಜನ ಅದನ್ನ ಮಾಡಿಕೊಂಡವರು ಕೂಡ ಇದ್ದಾರೆ. ಹಾಗಿದ್ದಾಗ ಆ ಕಲೆ ನಮಗೆ ಏನನ್ನ ಕೊಡಬಲ್ಲದು, ಅದರ ಪರಿಣಾಮ ಇನ್ನು ಜಾಸ್ತಿ. ಯಾಕಂದ್ರೆ ಕಲೆಯಿಂದ ಒಂದು ನಿರೀಕ್ಷೆಯನ್ನ ನಾವು ಇಟ್ಕೊಂಡು ಬಂದ್ರೆ, ನನಗೆ ಇದರಿಂದ ಹೆಸರು ಬೇಕು, ಹಣ ಬೇಕು ಅಂತ ಬಂದ್ರೆ ಖಂಡಿತ ಬರಬೇಡಿ ಅಂತ ನಾನು ಹೇಳ್ತೀನಿ. ಯಾಕೆಂದ್ರೆ ಅದು ಬರುತ್ತೋ ಇಲ್ವೋ ಗೊತ್ತಿಲ್ಲ, ಒಂದು ಲಕ್ ಅನ್ನೋದು ಇದ್ದೇ ಇದೆ ಈ ಫೀಲ್ಡ್ ಅಲ್ಲಿ. ಯಾಕೆಂದ್ರೆ ಅದು ಕಲೆ ಯಾರನ್ನ ಆಯ್ಕೆ ಮಾಡಿಕೊಂಡು ಯಾವ ಹೆಸರು ಯಾವ ಹಣವನ್ನ ಅವನಿಗೆ ಕೊಡುತ್ತೆ ಅಂತ ನಮಗ್ ಗೊತ್ತಿಲ್ಲ. ನಮ್ಮ ಪ್ರಯತ್ನ ಎಷ್ಟು ಇರಬಹುದು, ಆದ್ರೆ ಕಲೆ ಅದು ಕೆಲವರಿಗೆ ದಕ್ಕತ್ತೆ, ಕೆಲವರಿಗೆ ದಕ್ಕೋದಿಲ್ಲ. ಯಾಕೆಂದ್ರೆ ನಾಳೆ ಹಾಗೆ ಬಂದವರಿಗೆ ಭ್ರಮ ನಿರಸನ ಆಗಬಾರ್ದು ಅಂತ. ಹಾಗಾಗಿ ಒಂದು ವೃತ್ತಿಯಾಗಿ ಬೇರೆ ಕ್ಷೇತ್ರ ಇದ್ದಾಗ ಇದರಲ್ಲಿ ಯಶಸ್ಸು ಸಿಕ್ಕರು ಅಡ್ಡಿಲ್ಲ, ಸಿಗದೆ ಇದ್ರು ಅಡ್ಡಿಲ್ಲ, ಆದ್ರೆ ನಾನು ಬಂದದ್ದು ಖುಷಿಗೆ. ಹಾಗಿದ್ದಾಗ ತುಂಬಾ ಚೆನ್ನಾಗಿ ಎರಡನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೋದು ಅಂತ ಅನ್ಸುತ್ತೆ. ನಮ್ಮಲ್ಲಿ ಶಿಲ್ಪ, ಚಿತ್ರ ಇದರ ಸಾಮರಸ್ಯ ಏನು ಮತ್ತು ಪರಂಪರೆ, ಆಧುನಿಕತೆ ಇದರ ಹೊಂದಾಣಿಕೆ ಹೇಗಿರಬೇಕು, ಸೃಷ್ಟಿಶೀಲತೆ ಮತ್ತು ಸಾಂಪ್ರದಾಯಿಕತೆ ಇದರ ಒಂದು ಹದ ಎಲ್ಲಿ, ಬಹಳ ಅರ್ಥಗರ್ಭಿತವಾಗಿ ದೀರ್ಘವಾಗಿ ನಮಗೆ ಸೋದಾಹರಣವಾಗಿ ಇದನ್ನ ಶಿಲ್ಪ ಚಿತ್ರಗಳ ಒಂದು ಬಾಂಧವ್ಯವನ್ನ ನಮಗೆ ಕಾಣಿಸ್ಕೊಟ್ಟಿದ್ದೀರಾ. ತಮಗೆ ನೂಪುರ ಭ್ರಮರಿಯ ವತಿಯಿಂದ ನಮ್ಮೆಲ್ಲ ಪ್ರೇಕ್ಷಕರ ಪರವಾಗಿ ಹಾರ್ದ ಕೃತಜ್ಞತೆಗಳು, ಪ್ರಣಾಮಗಳು. ನಿಮಗೂ ಸಹ ಇಷ್ಟೊತ್ತು ಕಾಲ ನನ್ನ ಮಾತನ್ನು ಕೇಳಿದ್ರಿ, ನನ್ನನ್ನು ಮಾತಾಡಿಸಿದ್ರಿ. ಮೊದಲಾಗಿ ನಿಮಗೆ ಅನಂತ ಕೃತಜ್ಞತೆಗಳು. ಬಹಳ ಅಧ್ಯಯನವನ್ನು ಮಾಡಿಕೊಂಡು ನೀವು ಪ್ರಶ್ನೆಯನ್ನು ಕೇಳಿದ್ದಂಥದ್ದು ಬಹಳ ಸಂತೋಷ ಆಯಿತು. ಬಹಳ ಕಾಲದ ನಂತರ ನಾನು ಈ ರೀತಿಯಾಗಿ ಮಾತನಾಡಿದ್ದು. ಅದೇ ರೀತಿ ನೂಪುರ ಭ್ರಮರಿಯ ಎಲ್ಲ ವೀಕ್ಷಕರಿಗೆ ನಾನು ವೈಯಕ್ತಿಕವಾಗಿ ಅನಂತ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ.
ವೀಕ್ಷಕರೇ, ಕೇಳಿದ್ರಲ್ಲ, ನಿಮ್ಗೆ ಇಷ್ಟ ಆಯ್ತಾ? ಹಾಗಿದ್ರೆ ತಡ ಮಾಡಬೇಡಿ, ಈ ಕಾರ್ಯಕ್ರಮವನ್ನು ಆಸಕ್ತರಿಗೆ ಹಂಚಿ. ನಿಮ್ಮ ಪ್ರತಿಕ್ರಿಯೆಗಳನ್ನು ನಮ್ಮ ಜಾಲತಾಣದಲ್ಲಿ ದಾಖಲಿಸಿ, ಬೆಂಬಲಿಸಿ, ಪ್ರೋತ್ಸಾಹಿಸಿ. ಅಷ್ಟೇ ಅಲ್ಲ, ನಾಟ್ಯಶಾಸ್ತ್ರದ ಸಹಿತ ಕಲೆಯ ಇನ್ನೂ ಹಲವು ಆಯಾಮಗಳನ್ನು ಗಮನಿಸಿ ಚರ್ಚಿಸುವ ವಿಷಯನಿಷ್ಠವಾದಂತಹ ಕೋರ್ಸ್ಗಳು ನಮ್ಮಲ್ಲಿವೆ. ಅಧ್ಯಯನ ಮಾಡಿ ಬರೆದಂತಹ ಪುಸ್ತಕಗಳು ಇವೆ, ಅವುಗಳನ್ನು ಖರೀದಿಸಿ ಓದಬಹುದು. ಹಾಗೆಯೇ ನಿಮ್ಮ ಧನ ಸಹಕಾರದ, ಪ್ರಾಯೋಜಕತ್ವದ ಬೆಂಬಲವೂ ಕೂಡ ನಮಗೆ ಬೇಕು. ಅದರಿಂದಾಗಿ ನಮ್ಮ ಇಂಥ ಕೆಲಸಗಳಿಗೆ ಇನ್ನೂ ಹೆಚ್ಚಿನ ಬಲ ಬರುತ್ತದೆ. ನಮ್ಮ ಹೆಚ್ಚಿನ ವಿವರಗಳಿಗೆ www.nupurabhramari.com ಸಹಿತ ಸಾಮಾಜಿಕ ಜಾಲತಾಣದಲ್ಲಿರುವ ನಮ್ಮ ಗುಂಪು ಪುಟ ಖಾತೆಗಳನ್ನು ಗಮನಿಸಬಹುದು. ನಿಮ್ಮ ಪ್ರೀತಿಪೂರ್ವಕ ಹಾರೈಕೆ ನಮ್ಮೊಂದಿಗೆ ಇರುತ್ತದೆ ಅಲ್ಲವೇ? ಸರಿ, ಮತ್ತೊಂದು ಸಂಚಿಕೆಯಲ್ಲಿ ನಾವು ನಿಮ್ಮನ್ನು ಭೇಟಿಯಾಗ್ತೇವೆ. ನಮಸ್ಕಾರ. ಭಾವಾನುಭಾವ ವಿಭವ ಪ್ರತಿಭಾತರಂಗಂ ಸಂಚಾರಿ ಭಾವವನನ ಪ್ರತಿರೋಧರಂಗಂ उद्बुद्धयोग्यरसरब्धिविधौ सदङ्गं भो भारत प्रविशता भरतान्तरम्